ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ಹುಣ್ಣಿಮೆ, ದುಗ್ಗಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ, ದುಗ್ಗಮ್ಮನ ದೇವಸ್ಥಾನ ಎಂಟ್ರೆನ್ಸ್ ಇದು. ಅಲ್ಲಿ ಕಾಲು ತೊಳ್ಕೊಂಡು ಈಗ ಒಳಗಡೆ ಹೋಗಬೇಕು. ಇದು ಉತ್ಸವ ಮೂರ್ತಿ. ಸೊ ದುರ್ಗಮ್ಮನ ದೇವಸ್ಥಾನಕ್ಕೆ ಎಷ್ಟು ಸತಿ ಹೋದ್ರೂ ಕಡಿಮೆನೇ. ಆವತ್ತಿನ ದಿನ ಹುಣ್ಣಿಮೆ ಇತ್ತಲ್ಲ, ಸೊ ಹಾಗಾಗಿ ನಾವು ಹೋಗಿದ್ವಿ. ನೋಡಿ ಎಷ್ಟು ರಶ್ ಇತ್ತು. ಅವತ್ತು ಹುಣ್ಣಿಮೆ ಇತ್ತಲ್ವ. ಸೊ ಇಲ್ಲಿ ದಾವಣಗೆರೆ ದುರ್ಗಮ್ಮನ ದೇವಸ್ಥಾನದಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ದಾಸೋಹ ಇರುತ್ತೆ, ಅನ್ನ ದಾಸೋಹ. ನಾವೇನು ಊಟ ಮಾಡಲಿಲ್ಲ, ಭಾಳ ಅಂದರೆ ಭಾಳ ರಶ್ ಇತ್ತು. ನೋಡಿ, ಅವತ್ತಿನ ದಿನ ಹುಣ್ಣಿಮೆ ದಿನ ಅಲಂಕಾರ ಇದು. ನೆಕ್ಸ್ಟ್ ಡೇನೇ ನನ್ನ ಬರ್ಡೇ ಇದ್ದಿದ್ದು. ನನಗೆ ಗೊತ್ತಿದ್ದಿಲ್ಲ ನಾನು ನೆಕ್ಸ್ಟ್ ಡೇನೂ ಹೋಗ್ತೀನಿ ದುರ್ಗಮ್ಮನ ದೇವಸ್ಥಾನಕ್ಕೆ ಅಂತ. ಬಟ್ ಹುಣ್ಣಿಮೆ ಇತ್ತಲ್ಲ, ಸೊ ಹಾಗಾಗಿ ಶುಕ್ರವಾರನೇ ಇತ್ತು, ಹುಣ್ಣಿಮೆನೂ ಇತ್ತು ಅಂತ ಹೋಗಿದ್ವಿ. ಅವತ್ತಿನ ದಿನ ಗ್ಲಿಮ್ಸ್ ತಗೊಂಡಿದ್ದು. ಬೈ ಲಕ್ಕಿಲಿ ನಾನು ನೆಕ್ಸ್ಟ್ ಡೇನೂ ಹೋದೆ. ನೋಡಿರಿ, ಶುಕ್ರವಾರ ಇದು ಹೊರಗಡೆ ಕುಂತಿದ್ದೆ. ಹಾಗೆ ಈಗ ಸ್ವಲ್ಪ ಜನರ ಮುಂದೆನೂ ವಿಡಿಯೋ ತಗೊಳ್ಳೋಷ್ಟು ಡೇರಿಂಗ್ ಬಂದಿದೆ. ಬನ್ನಿ, ಮುಂದೆ ಏನೇನಾಗುತ್ತೆ ನೋಡೋಣ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಇವತ್ತು ನನ್ನ ಬರ್ಡೇ ಅಂದರೆ ಎಲ್ಲರಿಗೂ ಖುಷಿನೇ ಇರುತ್ತೆ. ಅದೇನೋ ಒಂದು ಸ್ಪೆಷಲ್ ಡೇ. ನಾವು ಭೂಮಿಗೆ ಬಂದಿದ್ದ ದಿನ, ನಮ್ಮಮ್ಮ ನಮಗೆ ನೋಡಿದ ದಿನ ಫಸ್ಟ್ ಟೈಮು. ಸೊ ಬರ್ಡೇ ಅಂದರೆ ಸ್ಪೆಷಲ್ ಫೀಲಿಂಗ್ ಇದ್ದೇ ಇರುತ್ತೆ. ಅದು ಎಷ್ಟೇ ವರ್ಷ ಆಗಲಿ, ಏನೇ ಆಗಲಿ. ಸೊ ನನಗಂತೂ ಬರ್ಡೇ ಅಂದರೆ ಒಂದು ವಾರದಿಂದನೇ ಎಕ್ಸೈಟ್ಮೆಂಟ್ ಇರುತ್ತೆ. ಏನು ತೊಗೋಬೇಕು, ಏನಿಲ್ಲ, ಬಟ್ಟೆ ಯಾವ್ದು ತೊಗೋಬೇಕು, ಹಾಗೆ ಹಿಂಗೆ. ಸೊ ಇದು ಟಾಪ್ ತೊಗೊಂಡೆ ನಾನು ಮೀಶೋನಲ್ಲಿ. ತೋರಿಸ್ತೀನಿ ಆಮೇಲೆ. ಮೀಶೋನಲ್ಲಿ ತೊಗೊಂಡೆ. ಒಂದು ಲೆಗ್ಗಿನ್ಸ್ ತೊಗೊಳಕ್ಕೆ ಹೋಗಿ 2 ಲೆಗ್ಗಿನ್ಸ್ ತೊಗೊಂಡೆ. ಸೊ ಸಮರ್ಥ ಇದ್ದಿದ್ದ, ಅವನಿಗೆ ಮತ್ತೆ ಮಲಗಿಸಿ ಬಂದೆ. ಬರ್ಡೇ ಸ್ಪೆಷಲ್ ಏನು ಅಂದರೆ, ನೈಟ್ ಸರ್ಪ್ರೈಸ್ ಯಜಮಾನ್ರು ಕೇಕ್ ತಂದಿದ್ರು. ಯಾವಾಗಲೂ ಅಷ್ಟೇ, ಅವರು ನೈಟೇ ಫಸ್ಟ್ 12 o'clock ಒಂದು ಕೇಕ್ ಕಟ್ ಮಾಡಿಸ್ತಾರೆ ನನ್ನ ಕೈಯಿಂದ. ಈಗ ನಿಯರ್ ಬೈ ನಮ್ಮ ಮದುವೆ ಆಗಿ 8 years ಆಯಿತು. ಅದಕ್ಕಿಂತ ಮುಂಚೆಯಿಂದನೂ 8 yearsಯಿಂದನೂ ಪರಿಚಯ ನಾವು. ಸೊ ನಮ್ಮ ಮದುವೆ ಆಗಿ 8 years ಆಯಿತು. ಅದಕ್ಕಿಂತ ಮುಂಚೆ 8 yearsಯಿಂದನೂ ನಾವು ಪರಿಚಯ. ಇನ್ನು ಬರ್ತಾ ಹೇಳ್ತೀನಿ ನಿಮಗೆ. ಆವಾಗಲಿಂದನೂ ನನ್ನ ಬರ್ಡೇಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರ್ ಒಂದು ಬರ್ಡೇಗೆ ಮಾತ್ರ ಕೇಕ್ ಕಟ್ ಮಾಡಿದ್ದಿಲ್ಲ, ಬಿಕಾಸ್ ಆಫ್ ಸಮ್ ರೀಸನ್ಸ್, ಇರುತ್ತಲ್ಲ, ಅಪ್ಸ್ ಆ್ಯಂಡ್ ಡೌನ್ಸು. ಸೊ ಹಾಗಾಗಿ ಲಾಸ್ಟ್ ಇಯರ್ ಒಂದು ಬರ್ಡೇ ಮಾತ್ರ ನಂದು ಸೆಲೆಬ್ರೇಟ್ ಮಾಡಿದ್ದಿಲ್ಲ. ಬಾಕಿ ಎಲ್ಲ ಬರ್ಡೇನೂ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನನಗೆ ಖುಷಿ ಪಡಿಸೋಕ್ಕೆ ಟ್ರೈ ಮಾಡ್ತಾರೆ. ಏನು ಬರ್ಡೇಗೆ ನಮಗೆ ಚಿನ್ನ ಬಂಗಾರ ಬೇಕು ಅಂತ ನಾವಂತೂ ಯಾವತ್ತೂ ಕೇಳೋಲ್ಲ. ಸೊ ಒಂದು ಸಣ್ಣ ಕೇಕ್ ಅಷ್ಟೇ, ಅದಂತೂ ಅವರು ಒಬ್ವಿಯಸ್ಲಿ ಮಾಡೇ ಮಾಡ್ತಾರೆ. ಸೊ ನೈಟು ಕೇಕ್ ಕಟ್ ಮಾಡಿದ್ವಿ. ನಿಮಗೆ ಗ್ಲಿಮ್ಸ್ನ ಹಾಕ್ತೀನಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಇವತ್ತಿನ ದಿನ ಏನಾಯಿತು ಅಂತ ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು. ನೈಟು ಹೋಟೆಲ್ ಮುಗಿಸ್ಕೊಂಡು 12:30ಗೆ ಬಂದರು ನಮ್ಮ ಮನೆಯವರು. ಆವಾಗ ಸರ್ಪ್ರೈಸ್ ಆಗಿ ಕೇಕ್ ತಂದರು. ಆ್ಯಕ್ಚುಲಿ ಅವರಿಗೆ ಹೋಗೋಕ್ಕೂ ಆಗಿಲ್ಲ ಅಂತೆ, ಎಲ್ಲಿಯೂ ಕೇಕು ಸಿಗಲಿಲ್ಲ ಅಂತ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿ ತಂದಿದ್ದಾರೆ. ಥ್ಯಾಂಕ್ ಯು. ಅಷ್ಟೇ, ಏನೋ ಒಂದು ಸ್ಪೆಷಲ್ ಮೂಮೆಂಟ್ನ ಕ್ರಿಯೇಟ್ ಮಾಡ್ತಾರಲ್ವ, ಸಾಕು. ನಮಗೂ ಸಣ್ಣದ್ರಲ್ಲೇ ಖುಷಿ ಅನ್ಸತ್ತಲ್ಲ. ಮತ್ತು ರಾತ್ರಿ ನಾನು ನೈಟ್ ವೇರಲ್ಲಿದ್ದೆ. ಆಮೇಲೆ ಮತ್ತೆ ರೆಡಿಯಾಗಿ ತಂದಿದ್ದಾರಂತ ಮತ್ತೆ ಬೇಗ ಟಾಪ್ ಹಾಕ್ಕೊಂಡು ವಿಡಿಯೋ ಮಾಡೋಣ ಅಂಥೇಳಿ ನಮ್ಮ ಮನೆಯವ್ರು, ಇರಲಿ ಬಿಡು, ಅದೇನು ವಿಡಿಯೋ ಮಾಡ್ತೀನಿ, ಇಲ್ಲ ಮಾಡೋಣ, ನೀವು ಅಷ್ಟು ನನಗೆ ತಂದ್ರಲ್ಲ ಸಾಕು ಅಂತೇಳಿ ಮಕ್ಕಳಿಗೆ ಎತ್ಸೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಎದ್ದೇಳಲಿಲ್ಲ. ಸೊ ನಾವೇ ಸೆಲೆಬ್ರೇಟ್ ಮಾಡಿದ್ವಿ ಇಬ್ಬರು. ಹಾಗೇ ಮಾರ್ನಿಂಗು
ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ನಾವು ಆ್ಯಕ್ಚುಲಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಅದು ನಮ್ಮದು ದುರ್ಗಮ್ಮನ ಕನೆಕ್ಷನ್ ಇತ್ತೇನೋ ಗೊತ್ತಿಲ್ಲ. ನಾನು ಹಿಂದಿನ ದಿನ ಹೇಳಿ ಬಂದಿದ್ದೆ, ಸಾಧ್ಯವಾದರೆ ದರ್ಶನ ಕೊಡು ತಾಯಿ, ನಾಳೆ ನನ್ನ ಬರ್ತಡೇ ಇದೆ ಅಂತ. ಬಟ್ ಇಷ್ಟು ಹತ್ತಿರದಿಂದ ನನಗೆ ದರ್ಶನ ಕೊಡ್ತಾಳೆ ಅಂತ ಗೊತ್ತಿದ್ದಿಲ್ಲ. ನಿಜವಾಗ್ಲೂ ಫ್ರೆಂಡ್ಸ್, ಅಲ್ಲಿ ಒಳಗೆ ಹೋದ್ನಲ್ಲ ಗರ್ಭಗುಡಿ ಮೇಲೆ, ಏನೋ ಒಂಥರ ಪಾಸಿಟಿವ್ ವೈಬು. ಕೈಕಾಲೆಲ್ಲ ನಡುಗ್ತಾ ಇತ್ತು ನನಗಂತೂ. ಕಾಲು ಮುಟ್ಟಿ ನಮಸ್ಕಾರ ಮಾಡೋವಂಥ ಫುಲ್ಲು ಸೌಭಾಗ್ಯ ನನಗೆ ಸಿಕ್ತು ಅಂತ ಹೇಳ್ಬೋದು. ದಾವಣಗೆರೆ ಇರೋ ಜನರಿಗೆ ಗೊತ್ತಿರುತ್ತೆ, ಯಾರ್ಯಾರು ಒಳಗೆ ಹೋಗಿರ್ತಾರೋ ಅವರಿಗೆ ಈ ಫೀಲ್ ಆಗೇ ಆಗಿರುತ್ತೆ. ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ ಅಲ್ಲಿ ಒಳಗೆ ಹೋಗಿ ನಮಸ್ಕಾರ ಮಾಡಿ. ಅದ್ರಲ್ಲಿ ನಾರ್ಮಲ್ ಡೇಸಲ್ಲಿ ಹೋದರೆ ಏನು ಅನಿಸಲ್ಲ, ಬಟ್ ಸ್ಪೆಷಲ್ ಡೇ ಬರ್ಡೇ ದಿನವೇ ಹೋಗಿ ಅದು ನಮಸ್ಕಾರ ಮಾಡಿ ಬಂದಿರೋದು. ಅಲ್ಲಿ ಅಭಿಷೇಕನೂ ಕೊಟ್ಟರು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಏನೋ ಒಂಥರ ಸ್ಪೆಷಲ್ ಫೀಲಿಂಗೇ ಅಂತ ಅಂದ್ಕೊಳ್ರಿ. ಎಷ್ಟೇ ಗಿಫ್ಟ್ ಕೊಟ್ರೂ ಕಮ್ಮಿನೇ ಅಂದ್ಕೋಬೋದು. ದುರ್ಗಮ್ಮಯಿಂದ ಗಿಫ್ಟ್ ಸಿಕ್ತಲ್ಲ ಸಾಕು. ಈ ಸತಿ ನಾವು ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಜಾತ್ರೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಜಾತ್ರೆನೂ ಮಾಡಲೇಬೇಕು ಅಂತ ಮಾಡಿದ್ವಿ ನಾವು. ಅದಕ್ಕೂ ದುರ್ಗಮ್ಮ ಹೆಂಗೋ ಹೊಂದಿಸಿ ಜಾತ್ರೆ ಮಾಡಿಸ್ಕೊಂಡು ನೋಡಿರಿ, ದುರ್ಗಮ್ಮನ ಮುಂದೆನೇ ನನಗೆ ಕುಂಕುಮ ಇಟ್ಟರು. ಅದೂ ಇನ್ನೂ ಖುಷಿ ಆಗಿಬಿಡ್ತು ನನಗೆ. ಏನೋ ಒಂಥರ ಫುಲ್ಲು ಹ್ಯಾಪಿ ಮೂಡು. ಸೊ ಫ್ರೆಂಡ್ಸ್, ಬರ್ಡೇ ಮುಗೀತು. ಎಲ್ಲರೂ ವಿಶ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಚೆನ್ನಾಗಾಯಿತು ಬೆಳಗ್ಗಿಂದ ರಾತ್ರಿ ತನಕ. ಇವಾಗಿನ್ನೂ ನಾವು ಹೋಟೆಲಲ್ಲೇ ಇದ್ದೀವಿ. ಟೈಮ್ ಆಗಿ 11:30 ಆಗಿದೆ. ಸೊ ಇಬ್ಬರು ಇಲ್ಲೇ ಮಲ್ಕೊಂಡಿದ್ದಾರೆ ಮಕ್ಕಳು. ಅವ್ರ ಜೊತೆಗೆ ಕರ್ಕೊಂಡು ಹೋಗಬೇಕು. ಆಮೇಲೆ ಇವತ್ತು ಸ್ಪೆಷಲ್ ಗಿಫ್ಟು ಅಂದರೆ ನನಗೆ ದುರ್ಗಮ್ಮನ ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗೆ ಹೋಗಿ ದೇವಿನ ನಮಸ್ಕಾರ ಮಾಡಿದ್ದು, ಅದಂತೂ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟೇ ಕೋಟಿ ಗಿಫ್ಟ್ ಕೊಟ್ಟರು ಅದ್ರ ಮುಂದೆ ಏನೂ ಇಲ್ಲ ಅಂದ್ಕೊಳ್ರಿ. ಅದು ಏನೋ ಒಂಥರ ಮನಸ್ಸಿಗೆ ಭಾಳನೇ ಖುಷಿ ಆಯಿತು ನನಗೆ. ನಾನು ಆ್ಯಕ್ಚುಲಿ ನಿನ್ನೆನೂ ಹುಣ್ಣಿಮೆ ದಿನವೂ ಹೋಗಿದ್ದೆ ದುರ್ಗಮ್ಮನ ದೇವಸ್ಥಾನಕ್ಕೆ. ನಿಮಗೆ ಅದು ವಿಡಿಯೋನೂ ಹಾಕ್ತೀನಿ ನೋಡಿ. ಹುಣ್ಣಿಮೆ ದಿನವೂ ಹೋಗಿದ್ದೆ ನಾನು. ಅವಾಗೂ ಹೇಳಿ ಬಂದಿದ್ದೆ, ನಾಳೆ ನನ್ನ ಬರ್ಡೇ ಇದೆ, ಸೊ ಸಾಧ್ಯವಾದರೆ ದರ್ಶನ ಕೊಡು ತಾಯಿ ಅಂತ. ಯಾಕಂದರೆ ನಮ್ಮ ಮನೆ ಇರೋದು ದುರ್ಗಮ್ಮನ ದೇವಸ್ಥಾನ ಇರೋದು ತುಂಬಾ ದೂರ ಆಗುತ್ತೆ. ಅದು ಬೈ ಚಾನ್ಸಾಗಿ ನಾವು ಹೋದ್ವಿ. ಯಾಕಂದರೆ ಇವತ್ತು ಸ್ವಲ್ಪ ಬೆಳಗ್ಗೆ ಬ್ಯಾಂಕಲ್ಲಿ ಮತ್ತು ಕೋರ್ಟಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹೋದ್ವಿ. ಸಡನ್ಲಿ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗೋಣ ಅಂದರು. ಸರಿ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಲ್ಲೇ ನಿಯರು ಗಣೇಶನ ದೇವಸ್ಥಾನ ಎಲ್ಲಾದರೂ, ಇಲ್ಲ ಇವತ್ತು ಶನಿವಾರ ಅಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ. ದುರ್ಗಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ಫ್ರೀ ಇತ್ತು, ರಶ್ ಏನಿರಲಿಲ್ಲ ಅಷ್ಟು. ಸೊ ಅಲ್ಲಿ ಪೂಜಾರಿಗೆ ಕೇಳಿದೆ, ಅಣ್ಣ ಒಳಗೆ ಹೋಗ್ಬೋದಾ ಅಂತ. ಹ್ಞೂ ಸರಿ ಹೋಗ್ರಿ. ಫಸ್ಟು ಬಿಡಲ್ಲ ಅಂದರು. ಬಿಡಲ್ಲಮ್ಮ ಅಂತ. ಅಣ್ಣ ಪ್ಲೀಸ್ ಬರ್ಡೇ ಇದೆ ಅಂತ. ಆಮೇಲೆ ಹೋಗ್ರಿ ಅಂದರು. ಸೊ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಚೆನ್ನಾಗಿ ಅನ್ನಿಸ್ತು. ಅಮ್ಮನ ಮುಂದೆ ಹೋಗಿ ನಿಂತಿದ್ದು, ಅಮ್ಮನಿಗೆ ನಾವು ಮುಟ್ಟಿ ನಮಸ್ಕಾರ ಮಾಡಿದ್ದು, ತುಂಬ ಅಲ್ಲಿ ಅಮ್ಮನ ಮುಂದೆನೇ ಇವರು ಕುಂಕುಮ ಹಚ್ಚಿದ್ದು ಎಲ್ಲ ಭಾಳನೇ ಖುಷಿ ಆಯಿತು ನನಗಂತೂ. ಏನೋ ಅಮ್ಮ ನಮ್ಮ ಜೊತೆ ಇದ್ದಾಳೆ ಅಂತ ಒಂದು ನಂಬಿಕೆ ಅಲ್ಲ, ಬಟ್ ಇದ್ದಾಳೆ ನಮ್ಮ ಜೊತೆ. ಸೊ ಫ್ರೆಂಡ್ಸ್, ಯಾರ್ಯಾರು ನನಗೆ ವಿಶ್ ಮಾಡಿದ್ದೀರಲ್ಲ, ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನೀವು ನಮಗೆ ಫ್ಯಾಮಿಲಿ ಥರ ಅಂದ್ಕೊಂಡಿದ್ದೀರ. ಸೊ ನಾವು ಹಾಗೆ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಥ್ಯಾಂಕ್ ಯು. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಹೆಚ್ಚು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಇವತ್ತೇ 6 ಜನ ಸಬ್ಸ್ಕ್ರೈಬರ್ ಆಗಿರೋ, ತುಂಬ ಖುಷಿ ಆಯಿತು. ಹೀಗೆ ಜಾಸ್ತಿ ಸಪೋರ್ಟ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಹರಸಿ ಬೆಳೆಸಿ. ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.
ಹೇಳಿದ್ನಲ್ಲ ಫ್ರೆಂಡ್ಸ್ ವರ್ಷ ವರ್ಷ ನನ್ನ ಬರ್ಡೇ ಮಾಡ್ತಾರೆ ಅಂತ. ಸೊ ಲಾಸ್ಟ್ 2 ಇಯರ್ಸ್ ಬ್ಯಾಕಿಂದಿದು ಬರ್ಡೇ. ಸಮರ್ಥ್ಗೆ ಪ್ರೆಗ್ನೆಂಟ್ ಇದ್ದೆ ನಾನು 2 ಇಯರ್ಸ್ ಬ್ಯಾಕು. ಸೊ ಆವಾಗ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಇದರಲ್ಲಿ ಆಡಿಯೋ ಇದೆ, ಹಂಗಾಗಿ ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ಅವ್ರು 12 o'clock ನನಗೆ ಬರ್ಡೇ ಕೇಕ್ನ ಕಟ್ ಮಾಡಿಸೋದು. ಆಮೇಲೆ ನೆಕ್ಸ್ಟ್ ಡೇ ನಮ್ಮ ಸಿಸ್ಟರ್ಸ್ ಅಂದರೆ ಕೀರ್ತಿ ದೀದಿ ಮತ್ತು ಸುನೀತಾ ದೀದಿ ಅವರು ಕೇಕ್ ತರ್ತಾಯಿದ್ರು. ಮೋಸ್ಟ್ ಆಫ್ ಆಲ್ ಕೀರ್ತಿ ದೀದಿನೇ, ಬಟ್ ಸುನೀತಾ ದೀದಿನೂ ಸೆಲೆಬ್ರೇಷನ್ ಮಾಡೋಕ್ಕೆ ಬರ್ತಿದ್ರು. ಈ ಸತಿ ಇಬ್ಬರೂ ಇಲ್ಲ, ಅವರು ಅವೈಲೇಬಲ್ಲು. ಸುನೀತಾ ದೀದಿ ಬೆಂಗಳೂರಲ್ಲಿದ್ದಾಳೆ. ಆಮೇಲೆ ಕೀರ್ತಿ ದೀದಿಗೆ ಕರ್ಕೊಂಬರೋರು ಯಾರು ಇದ್ದಿದ್ದಿಲ್ಲ. ಬೌಜಿನೂ ಅಂದರೆ ನಮ್ಮ ಭಾವನೂ ಡ್ಯೂಟಿಗೆ ಹೋಗಿದ್ರು. ಸೊ ಹಾಗಾಗಿ ಇಬ್ಬರು ಬರೋಕ್ಕಾಗಲಿಲ್ಲ. ಇಲ್ಲಾಂದರೆ ಎವ್ರಿ ಇಯರ್ ಅವರು ಸೆಲೆಬ್ರೇಷನ್ ಮಾಡ್ತಾರೆ ನನ್ನ ಬರ್ಡೇ. ಯಾಕಂದರೆ ನಾವು ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಅವ್ರು ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ, ಹಿಂಗಾಗುತ್ತೆ ನಮ್ಮದು. ಬಟ್ ಈ ಸತಿ ಅವರಿಗೆ ಬರೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್ ಹೇಳಿದ್ನಲ್ಲ. ಬಟ್ ಇಟ್ಸ್ ಓಕೆ, ನಾವು ಅರ್ಥ ಮಾಡ್ಕೋಬೇಕಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಫೋನ್ ಮಾಡಿ ವಿಶ್ ಮಾಡಿದರು ಎಲ್ಲರೂ ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ಸ್ ಫೋನ್ ಮಾಡಿ ವಿಶ್ ಮಾಡಿದರು. ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ನೊಂದು ಸತಿ ಥ್ಯಾಂಕ್ ಯು. ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸಿಗೂ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಬರ್ಡೇಗೆ ವಿಶ್ ಮಾಡಿದ್ದಕ್ಕೆ. ಇನ್ನೇನು ಬೇಕು ಫ್ರೆಂಡ್ಸ್, ಇಷ್ಟು ನೆನೆಸ್ಕೊಂಡು ಫೋನ್ ಮಾಡ್ತಾರಲ್ಲ ಸಾಕು ಅಷ್ಟೇ, ಹೌದಾ? ಬಟ್ ಇದು ಒಂದು ಮೆಮೊರಿ ಇತ್ತಲ್ಲ, ನಾನು ಫೋನ್ ನೋಡ್ತಾನ ಇದು ಒಂದು ಮೆಮೊರಿ ಸಿಕ್ತು. ಹಾಗಾಗಿ ಇದು ಆ್ಯಡ್ ಮಾಡೋಣ, ಇದು ಶೇರ್ ಮಾಡ್ಕೊಳೋಣ ನಿಮ್ಮ ಜೊತೆ ಅಂತ ನಾನು ಹಾಕಿದೆ. ಬಟ್ ಎವ್ರಿ ಇಯರ್ದು ಇರ್ತಿತ್ತು ಫೋಟೋಸು, ಎಲ್ಲ ಎಲ್ಲೆಲ್ಲೋ ಹೋಗಿಬಿಟ್ಟಿದ್ದಾವು. 25 ಇಯರ್ಸಿಂದು ನನಗೆ ಎಷ್ಟು ಚೆನ್ನಾಗಿ ನಮ್ಮ ಮನೇಲಿ ಸೆಲೆಬ್ರೇಷನ್ ಮಾಡಿದರು. ಅವಾಗೂ 2 3 ಕೇಕ್ ಕಟ್ ಮಾಡಿದ್ವಿ. ಇಷ್ಟೆಲ್ಲ ನಮ್ಮ ಖುಷಿಗೆ ಸಣ್ಣ ಪುಟ್ಟ ಮಾಡ್ತಾರೆ. ಬಟ್ ಜನರು ಇದನ್ನೇ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮಗೆ ಇಷ್ಟು ಸಣ್ಣ ಪುಟ್ಟ ಖುಷಿ ಅಂತೂ ನಮ್ಮ ಮನೆಯವ್ರು ಕೊಡಲೇಬೇಕಲ್ವ. ಬಟ್ ಪ್ರಾಬ್ಲಮ್ ಇದೆ ಅಂತ ನಾವು ಉಪವಾಸ ಇರೋಕ್ಕಂತೂ ಆಗಲ್ಲಲ್ವ. ಹಾಗಾಗಿ ಶೋಕಿ ಅಂದ್ಕೊತಾರೆ. ಇಟ್ಸ್ ಓಕೆ, ಅಂದ್ಕೊಳ್ಳಿ, ಅಂದ್ಕೊಳೋರು ಅಂದ್ಕೊತಾನೆ ಇರ್ತಾರೆ. ಬಟ್ ನಾವು ಬೆಳೀತಾನೆ ಹೋಗ್ತೀವಿ. ಏನು ಅಂತಾರಲ್ಲ, ಆಳಿಗೊಂದು ಕಲ್ಲು ಅಂತ, ಆ ಥರ ಏನೂ ಮಾಡೋಕ್ಕಾಗಲ್ಲ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು.